ದಕ್ಷಿಣ ಭಾರತದ ಗಾನಕೋಗಿಲೆ ಎಸ್ ಜಾನಕಿ ಅವರ ಅಮರ ಗೀತೆಗಳು ಕೊರಟಗೆರೆಯ ಅಂಬೇಡ್ಕರ್ ಭವನದಲ್ಲಿ ಮೊಳಗಿದವು. ಕೊರಟಗೆರೆ ತಾಲೂಕು ಕಲಾವಿದರು ಹಾಗೂ ವಿವಿಧ ಸಂಘಟನೆಗಳ ಆಶ್ರಯದಲ್ಲಿ ಆಯೋಜಿಸಲಾಗಿದ್ದ ಗಾನ ನಮನ ಕಾರ್ಯಕ್ರಮದಲ್ಲಿ ಕಲಾವಿದರು ಎಸ್ ಜಾನಕಿ ಅವರ ಹಾಡುಗಳನ್ನ ಹಾಡುವ ಮೂಲಕ ಸಂಗೀತ ನಮನ ಸಲ್ಲಿಸಿದ್ರು. ಈ ಕುರಿತು ಒಂದು ವರದಿ. ಕೊರಟಗೆರೆ ತಾಲೂಕಿನ ಕಲಾವಿದರು ಸಂಕಲ್ಪ ಚಾರಿಟಬಲ್ ಟ್ರಸ್ಟ್, ಸ್ನೇಹ ಮೆಲೋಡಿಸ್ ಆರ್ಕೆಸ್ಟ್ರಾ ಹಾಗೂ ಕುರಂಗರಾಜು ಕುಟುಂಬದವರ ಸಂಯುಕ್ತಾಶ್ರಯದಲ್ಲಿ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ದಕ್ಷಿಣ ಭಾರತದ ಖ್ಯಾತ ಹಿನ್ನೆಲೆ ಗಾಯಕಿ ಗಾನಕೋಗಿಲೆ ಎಸ್ ಜಾನಕಿ ಅವರ ಸ್ಮರಣಾರ್ಥ ಗಾಯನ ನಮನ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನ ಸಂಕಲ್ಪ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷೆ ರತ್ನಮ್ಮ ಉದ್ಘಾಟಿಸಿ ಬಳಿಕ ಮಾತನಾಡಿದ್ರು. ಸುಮಾರು 48,000ಕ್ಕೂ ಅಧಿಕ ಗೀತೆಗಳನ್ನ ಹಾಡುವ ಮೂಲಕ ಎಸ್ ಜಾನಕಿ ಅವರು ಭಾರತೀಯ ಸಂಗೀತ ಲೋಕದಲ್ಲಿ ಅಜರಾಮರ ಸಾಧನೆ ಮಾಡಿದ್ದಾರೆ. ಅವರ ಸುಮಧುರ ಗಾಯನ ಇಂದಿಗೂ ಸಂಗೀತಾಸಕ್ತರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದ್ದು, ಅವರ ಸಾಧನೆ ಪ್ರತಿಯೊಬ್ಬ ಕಲಾವಿದರಿಗೂ ಪ್ರೇರಣೆಯಾಗಿದೆ ಎಂದು ಹೇಳಿದರು. ಇನ್ನು ಗಾಯಕಿ ರತ್ನಮ್ಮ ಮಾತನಾಡಿ, ಎಸ್ ಜಾನಕಿ ಅವರ ಹಾಡುಗಳು ಪ್ರತಿಯೊಬ್ಬ ಗಾಯಕರಿಗೂ ಮಾರ್ಗದರ್ಶಕವಾಗಿದ್ದು, ಅವರ ಗಾಯನ ಶೈಲಿ ಮತ್ತು ಭಾವಾಭಿವ್ಯಕ್ತಿ ಸದಾ ಮಾದರಿಯಾಗಿದೆ ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಸ್ನೇಹ ಮೆಲೋಡಿಸ್ ಆರ್ಕೆಸ್ಟ್ರಾ ಸಂಸ್ಥೆಯ ಮಾಲೀಕರು ನಾಗರಾಜ್, ವೆಂಕಟೇಶ್, ಕುರಂಗರಾಜ ಕುಟುಂಬದ ಹನುಮಂತಮ್ಮ, ರಾಘವೇಂದ್ರ, ಧನುಷ್ ಕುರಂಗ, ಕಾರ್ತಿಕ್ ಕುರಂಗ, ವಿಘ್ನೇಶ್, ವಿವಿಧ ಕ್ಷೇತ್ರಗಳ ಗಣ್ಯರು, ಕಲಾವಿದರು, ಸಂಗೀತಾಸಕ್ತರು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಗಾನಕೋಗಿಲೆ ಎಸ್ ಜಾನಕಿ ಅವರಿಗೆ ಭಾವಪೂರ್ಣ ಗಾಯನ ನಮನ ಸಲ್ಲಿಸಿದ್ರು. ಅಡಿಗೆ ಮಾಡಿ ಹೆಣ್ಮಕ್ಳು ಗಂಡ್ಮಕ್ಳು ಹೊರಗಡೆ ಕಡೆಯ ಪಕ್ಷ ಏಕಾಂತದಲ್ಲಿ 2 ನಿಮಿಷ ಕಳೀತಾರಲ್ಲ ಹೊರಗಡೆ, ಅಲ್ಲಾದ್ರೂ ಕೆಲವು ಹಾಡುಗಳನ್ನ ಹಾಡಂಗೆ ಆಗ್ತದೆ. ಯಾವ ಹಾಡಾದ್ರೂ ಜಾನಕರ ಕಡೆಯಿಂದ ಬಂದ ಹಾಡು. ಕೃಷಿಕರಿರ್ಬೋದು, ಕಾರ್ಮಿಕರಿರ್ಬೋದು, ನಾನು ಇಷ್ಟು ಹೇಳಿದ್ರೆ ನಮಗೆ ತಿಳಿದಿದ್ದು ಅಂದ್ರೆ 30-35 ವರ್ಷದಿಂದ ನಾವು ಹಾಡಿರೋದು. ಅವ್ರ ಹಾಡುಗಳನ್ನೇ ಹಾಡಿ ನಾವು ಇಷ್ಟು ಜನ ಜೀವನ ಮಾಡಿದೀವಿ ಅಂದ್ರೆ ಅದು ಸುಮ್ಮನೆ ತಮಾಷೆ ಅಲ್ಲ. ಫಿಲಮ್ ಹಾಡೋದೇ ಬೇರೆ.